ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 50ರ ಉತ್ತರಗಳನ್ನು ನೋಡೋಣ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ಈ ಚಾನಲಲ್ಲಿ ಈ ವಿಡಿಯೋವನ್ನು ತಾವುಗಳು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅಲ್ಲಿ ಕೂಡ ಬಂದು ಜಾಯ್ನ್ ಆಗಿ ಈ ವಿಡಿಯೋದ PDF-ಗಳನ್ನು ತಾವೇನು ಮಾಡ್ಬೋದು, ಪಡ್ಕೊಳ್ಬೋದು. ಶುರು ಮಾಡೋಣ ಕಲಿಕಾ ಹಾಳೆ 50ರ ಉತ್ತರಗಳನ್ನು. ಚಟುವಟಿಕೆ 1, ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಚರ್ಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇದಿತ್ತು ಹಿಮಾಲಯ ಪರ್ವತ ಶ್ರೇಣಿ. ಎರಡನೇದು ವಿಶಾಲವಾದ ಗಂಗಾ ನದಿ ಬಯಲು. ಮೂರನೇದು ಭಾರತದ ಪ್ರಸ್ಥಭೂಮಿ. ನಾಲ್ಕನೇದು ಬಂದ್ಬಿಟ್ಟು ಭಾರತದ ಕರಾವಳಿ ಅಂತ ಏನು ಮಾಡ್ತಾರಪ್ಪ ಅಂದರೆ ಒಟ್ಟು 4 ಭೌಗೋಳಿಕ ವಿಭಾಗಗಳು ಇದಾವೆ. ಈ 4 ಭೌಗೋಳಿಕ ವಿಭಾಗಗಳ ಬಗ್ಗೆ ನಾವೇನು ಮಾಡೋಣ, ಸ್ವಲ್ಪ ಮಟ್ಟಿಗೆ ವಿಷಯವನ್ನು ತಿಳಿದುಕೊಳ್ಳೋಣ. ಇದನ್ನು ಆಲ್ರೆಡಿ ತಾವೇನು ಮಾಡಿದ್ದೀರಪ್ಪ ಅಂದರೆ 7ನೇ ತರಗತಿಯಲ್ಲಿ ಕಲ್ಕೊಂಡಿದ್ದೀರಿ. ಅದೇ 7ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿಷಯಾಂಶವನ್ನು ಸ್ವಲ್ಪ ನಾನು ನಿಮ್ಗೆ ಏನು ಮಾಡ್ತೀನಿ, ಪುನರ್ ಸ್ಮರಣೆಗೆ ತಂದು ಕೊಡ್ತೀನಿ. ಈ ಮೇಲ್ಮೈ ಲಕ್ಷಣಗಳನ್ನು ಪ್ರಾಕೃತಿಕ ವಿಭಾಗಗಳು ಅಂತಲೂ ಕೂಡ ಕರೀತಾರೆ. ಸೊ ಒಟ್ಟು ಭಾರತದ ಮೇಲ್ಮೈ ಲಕ್ಷಣಗಳು ಅಂದರೆ ಪ್ರಾಕೃತಿಕ ವಿಭಾಗಗಳು ಎಷ್ಟಿದಾವೆ? 4 ಇದಾವೆ. ಮೊದಲನೇದು ಉತ್ತರದ ಪರ್ವತ, ಎರಡನೇದು ಕರಾವಳಿ ಮೈದಾನ, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, 4ನೇದು ಕರಾವಳಿ ಮೈದಾನ ಅಂತ ಕರಿತೀವಿ. ನೆನಪಿಟ್ಕೊಡ್ರಿ, 1ನೇದು ಉತ್ತರದ ಪರ್ವತಗಳನ್ನು ಹಿಮಾಲಯ ಪರ್ವತ ಸರಣಿ ಅಥವಾ ಹಿಮಾಲಯ ಪರ್ವತ ಶ್ರೇಣಿ ಅಂತಲೂ ಕೂಡ ಕರೀತಾರೆ. ಸೊ ಮೌಂಟ್ ಎವರೆಸ್ಟ್ ಇದೆ. ಸೊ ಮೌಂಟ್ ಎವರೆಸ್ಟ್ 8848 ಮೀಟರ್ ಪ್ರಪಂಚದಲ್ಲಿ ಎತ್ತರವಾಗಿರ್ತಕ್ಕಂಥದ್ದು, ಅದು ಇಲ್ಲೇ ಇದೆ. ಮುಂದೆ ಭಾರತದ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದ್ರೆ ಅದನ್ನು K2 ಅಂತ ಕರೀತಾರೆ, ಮೌಂಟ್ ಗಾಡ್ವಿನ್ ಅಸ್ಟಿನ್. ಅದರ ಎತ್ತರ 8611 ಮೀಟರ್. ಸೊ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪರ್ವತಗಳ ಪಾತ್ರ ತುಂಬಾನೇ ಮಹತ್ವ ಇದೆ. ಇದು ಸ್ವಾಭಾವಿಕ ಗಡಿಯಂತೆ ಕೆಲಸ ಮಾಡ್ತದ. ಮಧ್ಯ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತ ಗಾಳಿಯನ್ನ ತಡೀತದ. ಮುಂದೆ ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಗಳನ್ನು ಇಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಇಲ್ಲಿ ಸುರಿಸ್ತಾವೆ. ಬಹಳಷ್ಟು ನದಿಗಳಿಗೆ ಇದು ಉಗಮ ಸ್ಥಾನ ಆಗಿದೆ ಮತ್ತು ಇಲ್ಲಿ ಗಿರಿಧಾಮಗಳು ಸಹಿತ ಇದಾವೆ. ಎಲ್ಲಿ? ಉತ್ತರದ ಪರ್ವತಗಳು. ಅದನ್ನೇನಂತ ಕರೀತಾರೆ? ಹಿಮಾಲಯ ಪರ್ವತ ಸರಣಿ, ಹಿಮಾಲಯ ಪರ್ವತ ಶ್ರೇಣಿ ಅಂತಲೂ ಕೂಡ ಕರೀತಾರೆ. ಇದು ಇತ್ತು. ಇನ್ನು ಎರಡನೇದು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಉತ್ತರದ ಮೈದಾನಗಳು ಅಂತ ಕರೀತಾರೆ. ಇದು ಭಾರತದ ಒಂದು ಪ್ರಮುಖ ಭೌಗೋಳಿಕ ಲಕ್ಷಣ. ಇದು ಹಿಮಾಲಯ ಪರ್ವತದಿಂದ ಹಿಡಿದು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಏನಾಗದಪ್ಪ ಅಂದ್ರೆ ಹಬ್ಬಿಕೊಂಡದ. ಇಲ್ಲಿ ಮುಖ್ಯವಾಗಿ ಹಿಮಾಲಯ ಪರ್ವತದಲ್ಲಿ ಹುಟ್ಟಿರ್ತಕ್ಕಂಥ ನದಿಗಳಾಗಿರ್ತಕ್ಕಂಥ ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ, ಇದರ ಉಪನದಿಗಳು ಇಲ್ಲಿ ಬಂದು ಏನ್ ಮಾಡ್ತಾವಪ್ಪ ಅಂದ್ರೆ ಮೆಕ್ಕಲು ಮಣ್ಣಿನಿಂದ ಏನ್ ಮಾಡಿದಾವೆ, ಈ ಒಂದು ಉತ್ತರದ ಮೈದಾನಗಳನ್ನ ನಿರ್ಮಾಣವನ್ನ ಮಾಡಿದಾವೆ. ಈ ಮೈದಾನ ಬಹಳಷ್ಟು ಫಲವತ್ತಾಗಿದೆ, ವಿಸ್ತಾರವಾಗಿದೆ, ಸಮತಟ್ಟರು ಸಹಿತ ಆಗಿದೆ ಅಂತ ಹೇಳ್ತೀವಿ. ಈ ಉತ್ತರದ ಮೈದಾನಗಳನ್ನು ಮುಖ್ಯವಾಗಿ ಕೃಷಿಯಾಗಿರ್ಬೋದು, ಕೈಗಾರಿಕೆ, ಸಾರಿಗೆ, ನಗರ, ಪಟ್ಟಣ ಇತ್ಯಾದಿಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಧಿಕ ಜನಸಾಂದ್ರತೆ ಸಹಿತ ಇದೆ. ಎಲ್ಲಿ? ಉತ್ತರದ ಮೈದಾನದಲ್ಲಿ. ಇನ್ನು ಮೂರನೇದು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಅದನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಭಾರತದ 4 ಮೇಲ್ಮೈ ಲಕ್ಷಣ ಅಂದ್ರೆ ಪ್ರಾಕೃತಿಕ ವಿಭಾಗಗಳಲ್ಲಿ ಹೆಚ್ಚು ವಿಸ್ತಾರವಾದದ್ದೇ ಪರ್ಯಾಯ ಪ್ರಸ್ಥಭೂಮಿ. ಅಂದ್ರೆ ಉತ್ತರ ಭಾರತದ ಮೈದಾನದಿಂದ ಹಿಡಿದು ದಕ್ಷಿಣ ಭಾಗದವರೆಗೆ ಕೂಡ ಬಹಳಷ್ಟು ಪುರಾತನ ಕಠಿಣವಾದ ಶಿಲೆಗಳಿಂದ ಇದು ನಿರ್ಮಾಣ ಆಗದ. ಇಲ್ಲಿ 2 ಭಾಗಗಳನ್ನ ಕರೀತಾರೆ. ನೆನಪಿಟ್ಕೊಡ್ರಿ, ಉತ್ತರದ ಭಾಗಕ್ಕೆ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರೆದ್ರೆ ದಕ್ಷಿಣದ ಭಾಗಕ್ಕೆ ದಖನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಈ ಮಾಳ್ವಾ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ಅತಿ ಎತ್ತರದ ಶಿಖರವೇ ಗುರು ಶಿಖಾರ್ ಅಂತ ಕರೀತಾರೆ. ಇದು ಅರಾವಳಿ ಸರಣಿಗಳಲ್ಲದ 1722 ಮೀಟರ್ ಎತ್ತರದಲ್ಲಿ ಇದೆ. ಮುಂದೆ ಈ ದಖನ್ ಪ್ರಸ್ಥಭೂಮಿಯಲ್ಲಿ ಎತ್ತರವಾಗಿರ್ತಕ್ಕಂಥದ್ದು ಅಮುಡಿ ಅಂತ ಕರೀತಾರೆ. ಅದು 2695 ಮೀಟರ್ ಅದ. ಇದನ್ನು ದಕ್ಷಿಣ ಭಾರತದ ಅತಿ ಎತ್ತರದ ಪರ್ವತದ ಶಿಖರ ಅಂತ ಕರಿತೀವಿ. ದಖನ್ ಪ್ರಸ್ಥಭೂಮಿಯಲ್ಲಿ ಇರ್ತಕ್ಕಂಥದ್ದು ಅಮುಡಿ. ನೋಡ್ರಿ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಹಳಷ್ಟು ಖನಿಜ ಸಂಪತ್ತುಗಳಿದಾವೆ.
ಬಹಳಷ್ಟು ನದಿಗಳು ಏನ್ ಮಾಡಿದಾವೆ, ಬೆಳೆಗಳನ್ನ ಹೆಚ್ಚಿಗೆ ತರಲಿಕ್ಕೆ ಸಹಕಾರಿ ಮಾಡಿದಾವೆ. ಇಲ್ಲಿ ಜಲಪಾತಗಳಿರೋದ್ರಿಂದ ಜಲ ವಿದ್ಯುತ್ ಶಕ್ತಿ ತಯಾರಿಕೆಗೆ ಸಹಿತ ಈ ಪರ್ಯಾಯ ಪ್ರಸ್ಥಭೂಮಿ ಕೆಲಸವನ್ನ ಮಾಡದ ಸಹಕಾರಿಯಾಗದ ಅಂತ ಹೇಳ್ತಾರೆ. ಇನ್ನ 4ನೇ ಮೇಲ್ಮೈ ಲಕ್ಷಣ ಅಥವಾ ಪ್ರಾಕೃತಿಕ ವಿಭಾಗ ಅಂದ್ರೆ ಅದನ್ನ ಕರಾವಳಿ ಮೈದಾನ ಅಂತ ಕರಿತೀವಿ. ಇದನ್ನು ಕೂಡ 2 ಭಾಗದಲ್ಲಿ ವಿಂಗಡಣೆ ಮಾಡ್ತಾರೆ. ಪಶ್ಚಿಮ ತೀರ ಮೈದಾನ ಮತ್ತು ಪೂರ್ವ ತೀರ ಮೈದಾನ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ 2 ಭಾಗವನ್ನ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿನೂ ಕೂಡ ಏನಾಗದಪ್ಪ ಅಂದ್ರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಬಂದರುಗಳಿದಾವೆ ಅಂತ ಹೇಳ್ತಾರೆ ಕರಾವಳಿ ಮೈದಾನದ ತೀರ ಪ್ರದೇಶಗಳಲ್ಲಿ. ಈ ಚಿತ್ರ ನೋಡಿದ್ರೆ ತಮಗೆ ಬಹಳಷ್ಟು ಕ್ಲಿಯರ್ ಆಗಿ ಕಾಣ್ತದೆ. ಮೇಲೆ ಎಲ್ಲ ಇರ್ತಕ್ಕಂಥದ್ದು ಹಿಮಾಲಯ ಪರ್ವತ ಶ್ರೇಣಿ, ಇದು ಇರೋದು ಉತ್ತರದ ಮೈದಾನ, ಇದಿರೋದು ಪರ್ಯಾಯ ಪ್ರಸ್ಥಭೂಮಿ. ನೆಕ್ಸ್ಟ್ ಇದಿರ್ತಕ್ಕಂಥದ್ದು ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಪ್ರದೇಶಗಳು ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಇದು 4 ಒಂದು ರೀತಿಯಾಗಿರ್ತಕ್ಕಂಥದ್ದು ಭಾರತದ ಭೌಗೋಳಿಕ ಲಕ್ಷಣಗಳು. ಉತ್ತರದ ಪರ್ವತ, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟ, ಕರಾವಳಿ ಮೈದಾನಗಳು ಅಂತ. ಸೊ ಈ ನಕ್ಷೆಯಲ್ಲಿ ನಾವು ಏನ್ ಮಾಡಬಹುದು, ಪ್ರಾಕೃತಿಕವಾಗಿ ಮೇಲ್ಮೈ ಲಕ್ಷಣಗಳನ್ನು ಗುರುತಿಸಬಹುದು. ಇನ್ನು ಅದರ ಆಧಾರದ ಮೇಲೆನೆ ತಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಇದೆ, ಈ ಮೇಲಿನ ನಕ್ಷೆಯನ್ನು ನೋಡಿದಾಗ ಕರಾವಳಿಯಲ್ಲಿ ಬರುವ ರಾಜ್ಯಗಳನ್ನ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಕರಾವಳಿ ಇರ್ತಕ್ಕಂಥ ಬಣ್ಣ ಇದು. ಇದಿರ್ತಕ್ಕಂಥದ್ದು ಕರಾವಳಿಯ ಬಣ್ಣ. ಈ ಎಲ್ಲ ಕರಾವಳಿಯಲ್ಲಿ ಯಾವ ರಾಜ್ಯಗಳು ಬರ್ತಾವೆ ಅಂತ ಕೇಳಿದ್ದಾರೆ. ಒಟ್ಟು 9 ರಾಜ್ಯಗಳು ಬರ್ತಾವೆ. ಗುಜರಾತ್, ಆಂಧ್ರ ಪ್ರದೇಶ್, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ ಇವೆಲ್ಲ ಏನಪ್ಪಾ ಅಂದ್ರೆ ಕರಾವಳಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳು ಅಂತ ಬರಿತೀವಿ. 2ನೇ ಪ್ರಶ್ನೆ ಕೇಳಿದ್ರು, ಈಗ ನೀವು ವಾಸಿಸುವ ಪ್ರದೇಶ ಯಾವ ಭೌಗೋಳಿಕ ಪ್ರದೇಶದಲ್ಲಿ ಬರ್ತದೆ? ನಾವೆಲ್ಲ ಕರ್ನಾಟಕದಲ್ಲಿ ವಾಸಿಸ್ತೀವಿ. ಸೊ ಕರ್ನಾಟಕ ಇಲ್ಲಿ ಬರ್ತದಪ್ಪ, ಪರ್ಯಾಯ ಪ್ರಸ್ಥಭೂಮಿದಲ್ಲಿ ಬರ್ತದ. ಸೊ 2ನೇ ಉತ್ತರ ನೋಡೋದಾದ್ರೆ ನಾವು ಏನ್ ಬರಿಬಹುದು ವಿದ್ಯಾರ್ಥಿಗಳೇ, ನಾವು ವಾಸಿಸ್ತಕ್ಕಂಥ ಭೌಗೋಳಿಕ ಪ್ರದೇಶ ಕರ್ನಾಟಕ ರಾಜ್ಯ, ಅದು ಬರ್ತಕ್ಕಂಥದ್ದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ. ಕಡೆ ಪ್ರಶ್ನೆ, ಗಂಗಾ ಬಯಲಿನಲ್ಲಿ ಬರ್ತಕ್ಕಂಥ ರಾಜ್ಯಗಳು ಯಾವುವು? ಈ ಗಂಗಾ ಬಯಲಿನಲ್ಲಿ ಬರ್ತಕ್ಕಂಥ ರಾಜ್ಯಗಳು ಏನಪ್ಪಾ ಅಂತಂದ್ರೆ 3 ರಾಜ್ಯಗಳಂತ ಹೇಳ್ತಾರೆ. 1 ಉತ್ತರಾಖಂಡ, 2 ಉತ್ತರ ಪ್ರದೇಶ, 3 ಪಶ್ಚಿಮ ಬಂಗಾಳ. ಇವು ಗಂಗಾ ಬಯಲಿನಲ್ಲಿ ಬರ್ತಕ್ಕಂಥ ರಾಜ್ಯಗಳು ಆಗಿದ್ದವು. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ 8ನೇ ತರಗತಿಯ ಕಲಿಕಾ ಹಾಳೆ 50ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ನಾನು ನಿಮ್ಗೆ ಏನ್ ಮಾಡಿದ್ದೀನಿ, ವಿವರಣೆಯನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ